ಸಿಂಹರಾಶಿ ಬೇರೆಯವರ ಪರಿಸ್ಥಿತಿಯನ್ನು, ಅವರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಳ್ಬೇಕಾದಂತಹ ಅಗತ್ಯತೆ ಇರುತ್ತೆ. ನನ್ನ ಹಾಗೆ ಅವರು ಅನ್ನುವಂತಹ ಭಾವನೆ ಇದ್ದರೆ ಆ ರೀತಿಯಲ್ಲಿ ನಡ್ಕೊಂಡ್ರೆ ಬಹಳ ಒಳ್ಳೆಯದು ಅಂತಕ್ಕಂಥದ್ದು. ನಿಮ್ಮ ಮನಸ್ಥಿತಿಯನ್ನು ಹಾಗೆ ಕಾಯ್ದುಕೊಳ್ಳಿ, ನೀವು ಅದರಲ್ಲಿ ಏನು ಬದಲಾವಣೆಯನ್ನು ಮಾಡ್ಕೊಳ್ಳೋದು ಬೇಡ. ಆದರೆ ಬೇರೆಯವರೂ ಕೂಡ ಒಂದು ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ, ಅದರ ಬಗ್ಗೆ ನಿಮಗೊಂದಷ್ಟು ಕಾಳಜಿ ಅಂತಕ್ಕಂತಹದ್ದು ಇರಬೇಕಾಗತ್ತೆ. ಅವರ ಮೇಲೆ ಯಾವುದೋ ದಬ್ಬಾಳಿಕೆಯೋ ಅಥವಾ ಅವರಿಗೆ ನೋವಾಗ್ತಕ್ಕಂತಹ ಮಾತೋ ಇಲ್ಲವಾ ಅಧಿಕಾರ ಚಲಾಯಿಸ್ತಕ್ಕಂಥದ್ದು ಇದು ಸದಾಕಾಲ ಬೇಡ ಅನ್ನುವಂತಹ ಅರ್ಥ. ಶಿಕ್ಷಣ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಅನುಕೂಲ ಇರತಕ್ಕಂಥದ್ದು, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಆಗಬೇಕಾದಂತಹ ಯಾವ ಅನುಕೂಲತೆಗಳಿದೆ ಅದರ ಬಗ್ಗೆ ಒಳ್ಳೆಯ ಒಂದು ಅವಕಾಶ ಅಂತಕ್ಕಂಥದ್ದು ಸಿಕ್ಕತ್ತೆ. ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಖಂಡಿತವಾದಂತಹ ಯಶಸ್ಸಿದೆ. ಆದರೆ ಆ ಪ್ರಯತ್ನಕ್ಕೆ ಅಡ್ಡಿಯನ್ನು ಮಾಡಿಕೊಂಡ್ರೆ ಯಶಸ್ಸು ಎಲ್ಲಿ ತಾನೇ ಸಿಕ್ಕೀತು ಅನ್ನುವಂಥದ್ದಾಗತ್ತೆ. ಬಂಧುಗಳಿಂದ ಸಹಾಯವಾಗಲಿ ಅನುಕೂಲವಾಗಲಿ ನಿಮಗೆ ಆಗ್ತಕ್ಕಂಥದ್ದಿದೆ. ಹಾಗಾಗಿ ಬಂಧುಗಳ ಮನಸ್ಸನ್ನು ಗೆಲ್ತಕ್ಕಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿ. ಸಾಲಗಾರರ ಕಾಟದಿಂದ ನಿಮಗೆ ಮುಕ್ತಿ ಸಿಕ್ಕುವಂಥದ್ದು. ಯಾವುದೋ ಕಾರಣಕ್ಕೆ ಕೆಲವರು ಸಾಲವನ್ನು ಮಾಡಿಕೊಂಡು ಆ ಹಣವನ್ನು ತೀರಿಸಲಿಕ್ಕಾಗದಲೇ ಒದ್ದಾಟವನ್ನು ಮಾಡ್ತಾ ಇರತಕ್ಕಂಥದ್ದಿರುತ್ತೆ. ಆದರೆ ಭಗವದ್ ಅನುಗ್ರಹದಿಂದ ನಿಮ್ಮ ಗ್ರಹಚಾರದ ದೃಷ್ಟಿಯಿಂದ ಈ ದಿವಸ ಅದಕ್ಕೇನೋ ಒಂದು ಉತ್ತಮವಾದಂತಹ ಮಾರ್ಗ ಸಿಕ್ಕಿ ನಿಮಗೆ ಋಣಮುಕ್ತರಾಗೋದಕ್ಕೆ ಅವಕಾಶಗಳಾಗತ್ತೆ. ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಯಾವುದೋ ಒಂದು ವಿಷಯದಿಂದ ನಿಮಗಾದಂತಹ ಸಂತೋಷವನ್ನು ಬಂಧುಗಳಿಗೆ ಸ್ನೇಹಿತರಿಗೆ ಹಂಚಿಕೊಳ್ತಕ್ಕಂಥದ್ದು, ಅವರ ಜೊತೆಯಲ್ಲೂ ಕೂಡ ಖುಷಿಯಾಗಿ ಇರತಕ್ಕಂತಹದ್ದನ್ನು ನೋಡಬೇಕು. ಹಣದ ವಿಚಾರದಲ್ಲಿ ಆದಾಯವನ್ನು ಗಮನಿಸ್ಕೊಳ್ಳಿ. ನಿಮ್ಮ ಆದಾಯಕ್ಕೆ ಪೂರಕವಾದಂತಹ ಖರ್ಚಿರಲಿ. ಭವಿಷ್ಯದಲ್ಲಿ ಆಪದ್ಧನ ಅಂತಕ್ಕಂಥದ್ದು ಇಲ್ಲದೆ ಹೋಗ್ಬಿಟ್ರೆ ಜೀವನಕ್ಕೆ ಕಷ್ಟವಾದೀತು, ಅದರ ಬಗ್ಗೆ ಆಲೋಚನೆಗಳಿರಲಿ. ಪ್ರೇಮಿಗಳಿಗೆ ಬಹಳ ಉತ್ತಮವಾದಂತಹ ದಿವಸ ಇದು. ಹಾಗಾಗಿ ಸಮಯವನ್ನು ಅಥವಾ ಸಮಾಜದ ರೀತಿ ನೀತಿಗಳನ್ನು ದುರುಪಯೋಗ ಮಾಡಿಕೊಳ್ಳದಲೇ ಉತ್ತಮವಾದಂತಹ ಮಾತುಕತೆಗೆ, ಉತ್ತಮವಾದಂತಹ ಒಂದು ಸಮಯವನ್ನು ಕಳೆಯೋದಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕಾದಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಬಹಳ ಬೇಗ ಬದಲಾವಣೆಯನ್ನು ನೋಡ್ತೀರಿ. ಬೇರೆಯವರಿಗೆ ನಿಮ್ಮ ನಡತೆ ಪ್ರೀತಿ ಪಾತ್ರರಾಗುವುದಕ್ಕೆ ಕಾರಣವಾಗಬೇಕು. ಬೇರೆಯವರು ನಿಮ್ಮನ್ನು ತುಚ್ಛೀಕರಿಸುವ ಹಾಗೆ ಆಗಬಾರದು ಅಂತ ಅರ್ಥ. ಬೇರೆಯವರ ಕಷ್ಟವನ್ನು ನಿಮ್ಮ ಹತ್ರ ಹೇಳಿಕೊಳ್ಬಹುದು. ನಿಮ್ಮ ಕೈಲಾದಂತಹ ರೀತಿಯಲ್ಲಿ ಅವರಿಗೆ ಸ್ಪಂದಿಸಿ ಸಹಾಯವನ್ನು ಮಾಡಿ ಅಂತಕ್ಕಂಥದ್ದು ಸಲಹೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ ಹಣ ಇದೆ, ಆದರೆ ನೆಮ್ಮದಿ ಇಲ್ಲ. ಹಣದಿಂದಲೇ ಎಲ್ಲವೂ ಆಗತ್ತಾ ಅಂತ ಕೇಳಿದರೆ ಖಂಡಿತವಾಗಿ ಅಸಾಧ್ಯ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಹಣಕ್ಕೂ ಕೂಡ ತುಂಬ ಕಷ್ಟಪಟ್ಟು ತುಂಬ ಪರಿಶ್ರಮದಿಂದ ಬೇಕಾದಷ್ಟು ಹಣವನ್ನು ಗಳಿಸಬೇಕಾದಂತಹ ಪರಿಸ್ಥಿತಿಯೂ ಇತ್ತು. ಈಗ ಹಾಗಲ್ಲ, ಅದರ ಬದಲಾವಣೆಯನ್ನು ನೋಡಿದ್ದೀರಿ. ಹಣ ಇದೆ, ಆದರೆ ನೆಮ್ಮದಿ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಆರೋಗ್ಯ ಬಹಳ ಮುಖ್ಯವಾದಂಥದ್ದು. ಮಾನಸಿಕವಾಗಿ ಏನೋ ದುಃಖ ನಿಮ್ಮನ್ನು ಕಾಡುವಂಥದ್ದು, ಪಾಪಪ್ರಜ್ಞೆ ನಿಮ್ಮನ್ನು ಕಾಡುವಂಥದ್ದು, ಹಿಂದೆ ಯಾವತ್ತೋ ನಿಮಗೆ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಉದ್ದೇಶಪೂರ್ವಕವಾಗಿಯೋ ಅಥವಾ ವಯೋಮಾನದ ಬಲದಿಂದಲೋ ನೀವು ತಪ್ಪನ್ನು ಮಾಡಿರಬಹುದು. ಅಂತಹ ತಪ್ಪು ನಿಮಗೆ ಪಾಪಪ್ರಜ್ಞೆಯಾಗಿ ಕಾಡುವಂಥದ್ದಾಗತ್ತೆ. ಮನೆಯಲ್ಲಿ ಪರಸ್ಪರವಾಗಿ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಬೇಕು. ಜಗಳ ಆಗೋದಕ್ಕೆ, ಮಾತಿಗೆ ಮಾತು ಬೆಳೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಅಂತಕ್ಕಂಥದ್ದು. ಮಾತಿನಿಂದಲೇ ಅವಮಾನವಾಗ್ತಕ್ಕಂಥದ್ದು. ಹಾಗಾಗಿ ಮಾತು ಬಹಳ ಮಿತವಾಗಿರಲಿ, ಆಡ್ತಕ್ಕಂತಹ ಮಾತಿನಲ್ಲಿ ಶುದ್ಧತೆ ಇರಲಿ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ನಾನು ಹೇಗಿದ್ದೆ, ಯಾವ ರೀತಿಯಲ್ಲಿ ಬದಲಾದೆ, ಹೇಗಿರಬೇಕು, ಇವೆಲ್ಲ ಆಲೋಚನೆಗಳು ಮನಸ್ಸಿಗೆ ಬಂದು ಸರಿಯಾದಂತಹ ತಿಳುವಳಿಕೆಯ ಅರಿವು ನಿಮಗಾಗ್ಬಿಟ್ರೆ ಯಾವ ತೊಂದರೆಗೂ ಕೂಡ ಕಾರಣ ಇರುವುದಿಲ್ಲ. ದುರ್ಗಾದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಸನ್ಮಂಗಳ ಆಗಲಿ ಶುಭವಾಗಿ. ವೃಶ್ಚಿಕ ರಾಶಿ ವೈವಾಹಿಕ ಜೀವನದ ಏರಿಳಿತಗಳು ಆಗಬಹುದು. ಹಾಗಾಗಿ ಸಾಂಸಾರಿಕವಾಗಿ ಸರಿಯಾದಂತಹ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು, ದೃಢವಾದಂತಹ ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು, ಆದಷ್ಟು ಹೊಂದಿಕೊಂಡು ಹೋಗ್ತಕ್ಕಂಥದ್ದು, ಕೆಲವು ವಿಚಾರಗಳಲ್ಲಿ ರಾಜಿಯನ್ನು ಮಾಡ್ಕೊಳ್ತಕ್ಕಂಥದ್ದು
ಬಹಳ ಉತ್ತಮವಾಗಿರತಕ್ಕಂಥದ್ದು. ನಿಮ್ಮ ಬುದ್ಧಿವಂತಿಕೆ ಕೆಲಸ ಮಾಡುತ್ತೆ, ಆದರೆ ಅತಿಯಾದಂತಹ ಬುದ್ಧಿವಂತಿಕೆಯನ್ನು ತೋರಿಸಿ ಸಿಗಹಾಕೊಳ್ಳುವಂಥದ್ದು ಖಂಡಿತವಾಗಿ ಬೇಡ. ಆಧ್ಯಾತ್ಮಿಕವಾದಂತಹ ಲಾಭಕ್ಕೋಸ್ಕರವಾಗಿ ಧ್ಯಾನದ ಮೊರೆ ಹೋಗಿ ಮನಸ್ಸು ಶುದ್ಧವಾಗಿದ್ದರೆ, ಚಿತ್ತಶುದ್ಧಿ ಇದ್ದರೆ ಯಾವುದನ್ನು ಬೇಕಾದರೂ ಕೂಡ ವಿವೇಚನೆಯಿಂದ ಗೆಲ್ಲಬಹುದು ಅಂತ ಅರ್ಥ. ಪ್ರೇಮಿಗಳಿಗೆ ಸಾಧಾರಣವಾದಂತಹ ದಿವಸ. ಸ್ವಯಂಕೃತ ಅಪರಾಧಗಳನ್ನು ಮಾಡಿಕೊಳ್ಬೇಡಿ. ನಿಮ್ಮದೇ ಆದಂತಹ ನಿಮ್ಮ ಕೈಯಿಂದ ಆಗ್ತಕ್ಕಂತಹ ತಪ್ಪಿನಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ ಅಂತಕ್ಕಂತಹದ್ದು. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂತಹ ದಿವಸ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗ್ತೀರಿ. ಸಮಾಜಮುಖಿಯಾದಂತಹ ಕೆಲಸಕ್ಕೆ ಹೆಚ್ಚಿನ ಆದ್ಯತೆ ಇರತಕ್ಕಂಥದ್ದಾಗತ್ತೆ. ಮಹಾವಿಷ್ಣುವನ್ನು ಸ್ಮರಣೆ ಮಾಡಿ. ಶುಭವಾಗಿ.